ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. SC/ST ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಬರಹ, ಶಿಕ್ಷಾರ್ಹ ಅಪರಾಧ. ಹೌದು, ಫೇಸ್ಬುಕ್ ಇತ್ಯಾದಿ ಸಾಮಾಜಿಕ ಜಾಲತಾಣದಲ್ಲಿ SC/ST ಸಮುದಾಯದ ವಿರುದ್ಧ ಅವಹೇಳನಕಾರಿ ಬರಹಗಳನ್ನು ಪೋಸ್ಟ್ ಮಾಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ ಎಂದು ದಿಲ್ಲಿ ಹೈಕೋರ್ಟ್ ಹೇಳಿಕೆಯನ್ನು ನೀಡಿರುವಂತದ್ದು. ಆದರೆ ಸಮುದಾಯದ ಯಾವುದೇ ವ್ಯಕ್ತಿಯನ್ನು ನಿರ್ದಿಷ್ಟವಾಗಿ ಉಲ್ಲೇಖಿಸದೆ ಸಾಮಾನ್ಯ ರೀತಿಯಲ್ಲಿ ನೀಡುವ ಹೇಳಿಕೆ SC/ST ಸಮುದಾಯದ ದೌರ್ಜನ್ಯ ತಡೆ ಕಾಯ್ದೆಯ ಸೆಕ್ಷನ್ 3(1) ಅಡಿಯಲ್ಲಿ ಅಪರಾಧವಲ್ಲ ಎಂದು ನ್ಯಾಯಮೂರ್ತಿ VPN ಸಿಂಘಿ ತಿಳಿಸಿರುವಂತದ್ದು. ತಾನು ದೋಬಿ ಸಮುದಾಯಕ್ಕೆ ಸೇರಿದವಳೆಂದು ತನ್ನ ಅತ್ತಿಗೆ ಸದಾ ಹೀಯಾಳಿಸುತ್ತಾಳೆ. ಅಲ್ಲದೆ ಫೇಸ್ಬುಕ್ ಅಲ್ಲಿ ತನ್ನ ಜಾತಿ ಬಗ್ಗೆ ಅವಮಾನಕರ ಬರಹಗಳನ್ನ ಪೋಸ್ಟ್ ಮಾಡ್ತಾಳೆ. ಈಗೆಂದು ದೂರಿ ಮಹಿಳೆಯೊಬ್ಬರು FIR ಅನ್ನ ದಾಖಲಿಸಿದ್ರು. ಆದರೆ ಫೇಸ್ಬುಕ್ ಗೋಡೆಯ ಮೇಲೆ ಈ ಒಂದು ಪೋಸ್ಟ್ ಅನ್ನ ಬ್ಲಾಕ್ ಮಾಡಲಾಗಿತ್ತು ಎಂದು ಹೇಳಿಕೆಯನ್ನು ನೀಡಿದಂತ ಆ ಅತ್ತಿಗೆ FIR ರದ್ದುಗೊಳಿಸಬೇಕೆಂದು ಕೋರಿದ್ರು. ಈ ಪ್ರಕರಣದ ವಿಚಾರದ ವೇಳೆ ಹೈಕೋರ್ಟ್ ಈ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತದ್ದು. ಈ ಬಗ್ಗೆ ವಿಚಾರಣೆ ನಡೆಸಿದಂತ ಕೋರ್ಟ್, ಮಹಿಳೆ ತನ್ನ ಫೇಸ್ಬುಕ್ ಗೋಡೆಯ ಮೇಲೆ ಈ ಬರಹ ಬರೆಯುವುದರಿಂದ ಇದು ಸಮುದಾಯದ ಯಾವುದೇ ವ್ಯಕ್ತಿಯನ್ನು ಉಲ್ಲೇಖಿಸಿಲ್ಲ, ಆದ್ದರಿಂದ FIR ರದ್ದುಗೊಳಿಸಬಹುದು ಎಂದು ತೀರ್ಪನ್ನ ನೀಡಲಾಗಿರುವಂತದ್ದು. ನಿಮ್ಗೆ ಇದರ ಬಗ್ಗೆ ಏನನ್ಸುತ್ತೆ? ಯಾವುದೇ ಒಂದು ಜಾತಿಯನ್ನು ಅವಹೇಳನ ಮಾಡೋದು ಇನ್ನು ಮುಂದೆ ಶಿಕ್ಷಾರ್ಹ ಅಂತ ಒಂದು ಡೆಲ್ಲಿ ಹೈಕೋರ್ಟ್ ಹೇಳಿಕೆಯನ್ನು ನೀಡಿರುವಂತದ್ದು. ನಿಮ್ಗೆ ಇದ್ರ ಬಗ್ಗೆ ಏನನ್ಸುತ್ತೆ? ಕೆಲ ಕಾಮೆಂಟ್ ತಿಳಿಸಿ. ನಿಮಗೆ ಅಂದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಾವು ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.